ಚಿತ್ರದುರ್ಗ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೀರ್ಘ ಹಾಗೂ ಯಶಸ್ವಿನ ಆಡಳಿತವನ್ನು ಸ್ಮರಿಸಿ ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಭಕ್ತಿಭಾವದ ಕಾರ್ಯಕ್ರಮ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ 12 ವರ್ಷ ಹಾಗೂ 4399 ದಿನಗಳ ಸಶಕ್ತ ಆಡಳಿತ ಪೂರೈಸಿದ ಹಿನ್ನೆಲೆ ನಗರದ ಪ್ರಸಿದ್ಧ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಸಾಮೂಹಿಕ ಆರಾಧನೆ ನೆರವೇರಿಸಲಾಯಿತು. ಮೋದಿ ಅವರ ಆರೋಗ್ಯ ಮತ್ತು ಆಯುಷ್ ವೃದ್ಧಿಯಾಗಲೆಂದು ಭಕ್ತರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಕೆಎಸ್ ನವೀನ್, ನಗರ ಮಂಡಲ ಅಧ್ಯಕ್ಷ ಲೋಕೇಶ್, ಎಸ್ಕೆ ಬಸವರಾಜ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ದೇವಸ್ಥಾನದಲ್ಲಿ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿದ್ದು ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಮತ್ತಷ್ಟು ಅಭಿವೃದ್ಧಿ ಹಾದಿಯಲ್ಲಿ ಮುಂದುವರಿಯಲಿ ಹಾಗೂ ಅವರು ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ದೇಶ ಸೇವೆ ನಡೆಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಾರ್ಯಕ್ರಮವು ಭಕ್ತಿಭಾವ, ಸಂಭ್ರಮ ಮತ್ತು ರಾಜಕೀಯ ಉತ್ಸಾಹದೊಂದಿಗೆ ಗಮನ ಸೆಳೆಯಿತು. ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ ವಿಶ್ವವನ್ನು ಅಚ್ಚುಕಟ್ಟಾಗಿ ಭವಿಷ್ಯದ ಭರವಸೆ ನಾಯಕ, ನಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಜಿ ಅವರಿಗೆ 12 ವರ್ಷ ಯಾವುದೇ ಭ್ರಷ್ಟಾಚಾರ ಮುಕ್ತ ಆಳ್ವಿಕೆಯನ್ನು ಕೊಟ್ಟ ನರೇಂದ್ರ ಮೋದಿಜಿ ಅವರಿಗೆ, ಚುನಾಯಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಅವಧಿಗೆ ಸೇವೆ ಸಲ್ಲಿಸುತ್ತಿರುವ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ದೇಶವನ್ನು ಮುನ್ನಡೆಸಲಿ ಅಂತ ಹೇಳಿ ಆಶಿಸ್ತಾ ಇವತ್ತು ವಿಶೇಷ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಲೋಕೇಶ್ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಪಬ್ಲಿಕ್ ಕೊಟ್ಟು ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತಿಗೆ ಈ ದೇಶ ಕಂಡಂಥ ಅತ್ಯಂತ ದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಯಾಗಿ ದಾಖಲೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಒಟ್ಟು 4399 ನಿರಂತರ ದಿನಗಳು 3 ಅವಧಿಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ, ಹಿಂದೆ ಏನು ಈ ದಾಖಲೆ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿತ್ತು, ಆ ದಾಖಲೆಯನ್ನು ಮುರಿದು ಇಂದಿಗೆ ಪ್ರಧಾನಮಂತ್ರಿಗಳು ದೀರ್ಘಾವಧಿ ಪ್ರಧಾನಮಂತ್ರಿ ಅನ್ನೋ ಖ್ಯಾತಿಗೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಚಿತ್ರದುರ್ಗ ಭಾರತೀಯ ಜನತಾ ಪಾರ್ಟಿ ಚಿತ್ರದುರ್ಗ ನಗರದ ವತಿಯಿಂದ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ನಮ್ಮ ನಗರದ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಅರ್ಚನೆ, ಅಭಿಷೇಕಗಳನ್ನೆಲ್ಲ ಮಾಡಿ ಸಾಮೂಹಿಕ ಪೂಜೆಯನ್ನು ಮಾಡಿ ದೇವರು ನರೇಂದ್ರ ಮೋದಿಜಿ ಅವರಿಗೆ ಆಯಸ್ಸನ್ನು ಹೆಚ್ಚು ಮಾಡಲಿ, ಅವರ ಆರೋಗ್ಯವನ್ನು ಗಟ್ಟಿಯಾಗಿಟ್ಟಿರಲಿ, ಅವರು ಇನ್ನೂ ದೀರ್ಘಕಾಲದ ಅವಧಿಯವರೆಗೂ ನಮ್ಮ ದೇಶವನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾವೆಲ್ಲರೂ ಇವತ್ತು ಕಾರ್ಯಕರ್ತರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತು ಕೇವಲ ಇದೊಂದು ನಿಮಿತ್ತವಾದಂಥ ದಾಖಲೆಯನ್ನಷ್ಟೇ ಅವರು
ಹೊಸ ದಾಖಲೆಯನ್ನಷ್ಟೇ ಸೃಷ್ಟಿ ಮಾಡಿಲ್ಲ, ಆದರೆ ಭಾರತ ಕಂಡಂಥ ಅತ್ಯಂತ ಯಶಸ್ವಿ ಪ್ರಧಾನಮಂತ್ರಿ ಅಂತ ಮತ್ತು ಇಡೀ ವಿಶ್ವದಲ್ಲಿ ಅತ್ಯುನ್ನತ ನಾಗರಿಕ ಗೌರವಗಳನ್ನು ಎಲ್ಲ ದೇಶಗಳಿಂದ, ಅತಿ ಹೆಚ್ಚು ದೇಶಗಳಿಂದ ಪಡೆದಂಥ ಈ ಜಗತ್ತಿನ ಯಾರಾದರೂ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ನರೇಂದ್ರ ಮೋದಿಜಿ ಅಂತೇಳಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೋಬೋದು. ಆ ಥರದ ಒಬ್ಬ ಪ್ರಧಾನಮಂತ್ರಿ ವಿಶ್ವದ ಮನ್ನಣೆಯನ್ನು ಗಳಿಸಿರೋಂಥವರು, ವಿಶ್ವ ನಾಯಕರ ಸ್ನೇಹವನ್ನು, ಸೌಹಾರ್ದವನ್ನು, ಭಾರತವನ್ನು ಜಾಗತಿಕ ಮಟ್ಟದ ಒಂದು ಭಾರತದ ಸ್ಥಾನವನ್ನು, ಗೌರವವನ್ನು ಹೆಚ್ಚು ಮಾಡಿರೋಂಥದ್ದರ ಜೊತೆಗೆ ನಮ್ಮ ದೇಶದಲ್ಲಿ ಸುಮಾರು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದ ರೇಖೆಯಿಂದ ಅವರು ಮೇಲೆತ್ತಿರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಭಾರತವನ್ನು ಅತ್ಯಂತ ಸದೃಢ ರಾಷ್ಟ್ರಗಳನ್ನಾಗಿ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಭಾರತ ಒಂದು ಬಡ ದೇಶ ಅಲ್ಲ, ಭಾರತ ಒಂದು ಅಭಿವೃದ್ಧಿಯ ಪಥದಲ್ಲಿರುವಂಥ ದೇಶ ಅಲ್ಲ, ಭಾರತ ಒಂದು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಅನ್ನುವಂಥ ಹಂತಕ್ಕೆ ನಮ್ಮ ದೇಶವನ್ನು ಮೇಲೆತ್ತುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಂಥ ಮಹಾಪುರುಷರಿಗೆ, ಅಂಥ ಮಹಾನ್ ನಾಯಕನಿಗೆ ನಮ್ಮ ಚಿತ್ರದುರ್ಗದ ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಅಲ್ಲದೆ ನಾಗರಿಕರು ಕೂಡ ಈ ಒಂದು ಪ್ರಾರ್ಥನೆಯಲ್ಲಿ, ಈ ಒಂದು ದೇವರ ಸನ್ನಿಧಾನದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಭಾಳ ಪವಿತ್ರತೆಯಿಂದ, ಭಾವಪೂರ್ಣವಾಗಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಇವತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ.